ಕೆಜಿ ಸೋಯಾಬೀನ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಬಾಣಲೆಲಿ ಹಾಕಿ ಹುರಿದೆ. ಅದಾದಮೇಲೆ ಆರಕ್ಕೆ ಬಿಟ್ಟೆ. ನೆಕ್ಸ್ಟ್ ಕಡಲೆಕಾಳು 1/4 ಕೆಜಿ ತೊಗೊಂಡು ಮೊಳಕೆ ಬರಿಸಿ ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಿ ಅದನ್ನು ಕೂಡ ಫ್ರೈ ಮಾಡಿದೆ. ನಾನಿಲ್ಲಿ 3 ಕೆಜಿಯಷ್ಟು ರಾಗಿನ ಮೊಳಕೆ ಕಟ್ಟಿ ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಈ ಥರ ಅದನ್ನು ಮೀಡಿಯಮ್ಮಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಆರಕ್ಕೆ ಹಾಕಿಟ್ಟಿದ್ದೀನಿ. ಗೋಧಿ ಕೂಡ ತೊಗೊಂಡಿದ್ದೀನಿ 1 ಕೆಜಿ ಆಗೋಷ್ಟು. ಕೆಂಪಕ್ಕಿ 1 ಕೆಜಿ. ಇಷ್ಟನ್ನು ತೊಳೆದು ಹಾರಾಕಿ ಫ್ರೈ ಮಾಡಿದ್ದು. ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 8ರಿಂದ 9 ಏಲಕ್ಕಿ ತೊಗೊಂಡಿದ್ದೀನಿ. ಮೆಣಸು ತೊಗೊಂಡಿದ್ದೀನಿ 2 ಸ್ಪೂನು. ಜೀರಿಗೆ 2 ಸ್ಪೂನ್ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು 10 ಕಡ್ಡಿ ತೊಗೊಂಡಿದ್ದೀನಿ. ಅದನ್ನು ಬಿಸಿಲಲ್ಲಿ ಒಣಗಿಸಿದ್ದೆ. ಇದು ಹೆಸ್ರು ಕಾಳು, ಇದನ್ನು ಮೊಳಕೆ ಕಟ್ಟಿದ್ದೆ 1/4 ಕೆಜಿ ಆಗೋಷ್ಟು. ಬಿಸಿಲಲ್ಲಿ ಒಣಗಿಸಿದೆ. ಆಮೇಲೆ ಮೆಂತ್ಯ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಉದ್ದಿನ ಕಾಳು ಕೂಡ ನಾನು 1/4 ಕೆಜಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮೈಸೂರು ಬೇಳೆ ಮತ್ತು ನಾರ್ಮಲ್ ಬೇಳೆನ 2 ಸೇರಿಸಿ 1/4 ಕೆಜಿ ಆಗೋಷ್ಟು ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ಇಲ್ಲಿ ಜಾಕಾಯಿನ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಅದನ್ನು ಬಿಸಿಲಲ್ಲಿ ಒಣಗಿಸಿ ಹುರಿದೆ. ಆಮೇಲೆ ಮಖಾನ ಲಾಸ್ಟಲ್ಲಿ ಅದು 100 ಗ್ರಾಮ್ಸ್ ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಸಿಲಲ್ಲಿ ಚೆನ್ನಾಗಿ ಎಲ್ಲನೂ ಇಟ್ಟು ಆಮೇಲೆ ನಾನು ಮಿಲ್ಲಿಗೆ ಅಂತ ತೊಗೊಂಡೋದೆ. ಆಲ್ರೆಡಿ ನಾನು ಇಲ್ಲಿ ಈ ಸತಿ ನಾನು ಕಲ್ಲಿನ ಮಿಲ್ಲಲ್ಲಿ ತೊಗೊಂಡೋಗಿಲ್ಲ. ಇದೊಂಥರ ಚೆನ್ನಾಗಿತ್ತು, ನೀಟಾಗಿ ಪೌಡರ್ ಆಗುತ್ತೆ ಅಂತ ಹೋದೆ. ಅವರು ಹೋಳಿಗೆಗೆ ಏನೋ ರೆಡಿ ಮಾಡ್ಕೊತಾಯಿದ್ರು, ಯಾರೋ ತಂದುಕೊಟ್ಟಿದ್ರು ಅಂತ. ಅದಾದಮೇಲೆ ನಮ್ಮದನ್ನು ಚೆನ್ನಾಗಿ ಹಾಕಿದ್ರು. ಅವ್ರು ಹೇಳಿದ್ರು ಮಖಾನ ಒಂದು ರೌಂಡ್ ಪೌಡರ್ ಮಾಡಿ ತನ್ನಿ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮು. ಈ ರೀತಿ ಚೆನ್ನಾಗಿ ಹಾಕಿ ಎಷ್ಟು ಪೌಡರ್ ಥರ ಏನು ಮನೇಲಿ ಒಂದ್ರೇ ಇಡಲಿಲ್ಲ. ಬಟ್ ಆದರೂ ಒಂದು ಸತಿ ಏನಾದರೂ ಕಲ್ಲು ಅದು ಇದು ಇರುತ್ತೆ ಅಂದ್ಬಿಟ್ಟು ಒಂದ್ರೆ ಇಟ್ಕೊಂಡ್ವಿ. ಬಟ್ಟಲೇನು ಇಡಲಿಲ್ಲ, ನೀಟಾಗಿ ಪೌಡರ್ ಫಾರ್ಮಲ್ಲಿ ಏನಿತ್ತು ಹಂಗಿತ್ತು. ನಾನಿಲ್ಲಿ ಹಿಮಾಲಯನ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ, ಪಿಂಕ್ ಸಾಲ್ಟು. ಇದು ಡ್ರೈ ಫ್ರೂಟ್ಸ್ ಪೌಡರು. ಚೆನ್ನಾಗಿ ನೀರು ಹಾಕಿ ಈ ಥರ ಮಾಡ್ತಾಯಿದ್ದೆ. ತುಂಬ ಗಟ್ಟಿಯಾದರೆ ನಾನು ಸ್ವಲ್ಪ ಬಿಸಿ ಆಗಿರೋಂಥ ಹಾಲನ್ನ ಮಿಕ್ಸ್ ಮಾಡಿ ಮೀಡಿಯಮ್ ಆಗಿ ನಾನು ಒಂದು ಅದಕ್ಕೆ ಮಾಡ್ಕೊತೀನಿ. ಈ ಥರ ರಾಗಿ ಸರಿನ 1 ಟೈಮ್ ಅಥವಾ 2 ಟೈಮ್ಸ್ ಮಕ್ಳಿಗೆ ತಿನ್ನಿಸ್ಬೋದು. ಆವಾಗ ಅವ್ರಿಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್.